ನಮಸ್ಕಾರ ಎಲ್ರಿಗೂ ಕೂಡ. ಈ ವಿಡಿಯೋದಲ್ಲಿ ಏನಪ್ಪಾ ಅಂದರೆ 3ರಿಂದ 4 ಗೌರ್ಮೆಂಟ್ ಜಾಬ್ ಬಂದಿದ್ದಾವೆ. ಅದರ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ಇಲ್ಲಿ ನೋಡ್ತಾ ಇರ್ಬೋದು. ಮೈಸೂರು ಮುಖಾಂತರ ಇಲ್ಲಿ ನೀವು ಏನಪ್ಪಾ ಅಂದರೆ ಕೋರ್ಟಲ್ಲಿ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಪ್ಯೂನ್ ಹುದ್ದೆಗೆ ಕರೆದಿದ್ದಾರೆ. ಓಕೆ, ಸುಮಾರು 75 ಇದ್ದಾವೆ. ಸೇವಕರು ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದ್ಬಿಟ್ಟು 27,000 ಇದೆ. ಇದಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಥವಾ ನಾವೇ ನಿಮ್ಗೆ ಅರ್ಜಿ ಹಾಕಿಕೊಡ್ಬೇಕಂದ್ರೆ ನನ್ನ ವಾಟ್ಸಪ್ ನಂಬರ್ ನೋಟ್ ಮಾಡ್ಕೊಳ್ಳಿ. 7892575079 ಈ ನಂಬರ್ಗೆ ವಾಟ್ಸಪ್ಗೆ ಹಾಯ್ ಅಂತ ಕಳಿಸಿ. ನಾವೆಲ್ಲ ನಿಮಗೆ ಅಪ್ಡೇಟ್ ಮಾಡ್ತೀವಿ ಯಾವ ರೀತಿ ಅಪ್ಲೈ ಮಾಡಬೇಕು, ನೀವು ಏನೇನು ಡಾಕ್ಯುಮೆಂಟ್ಸ್ ಸೆಂಡ್ ಮಾಡಬೇಕಂತ. ಓಕೆ, ನೆಕ್ಸ್ಟು ಇನ್ನೊಂದು ಜಾಬ್ ಬಂದುಬಿಟ್ಟು ವಿದ್ಯಾರ್ಥಿಗಳೇ, ಇದು ಕೂಡ ಏನಪ್ಪ ಅಂದರೆ ಹೈಕೋರ್ಟ್ ಮುಖಾಂತರ ಬಂದಿರೋದು. ಇಲ್ಲಿ ಪ್ಯೂನ್ ಹುದ್ದೆ ನೋಡ್ತಾ ಇರ್ಬೋದು. 84+1 ಇದೆ. ಓಕೆ, ವಾಚ್ಮ್ಯಾನ್ ಆಗಿರ್ಬೋದು, ಸ್ವೀಪರ್ಸ್ ಆಗಿರ್ಬೋದು, ಪ್ಯೂನ್ಸ್ ದಟ್ ಸ್ಪೆಷಲಿ ಹೌಸ್ ಕೀಪಿಂಗ್, ಲಿಫ್ಟ್ ಅಟೆಂಡರ್ ಅಂತ ಕರೆದಿದ್ದಾರೆ. ಈ ಥರ ಎಲ್ಲ ಕರೆದಿದ್ದಾರೆ. ಓಕೆ, ಇದಕ್ಕೂ ಅರ್ಜಿ ಸಲ್ಲಿಸಬೇಕಂದ್ರೆ ಆರಾಮ್ಸೆ ನಾವು ನಿಮಗೆ ಅಪ್ಲೈ ಮಾಡಿಕೊಡ್ತೇವೆ. ಯಾರು ಕೂಡ ಭಯಪಡ್ಲಿಕ್ಕೆ ಹೋಗಬೇಡಿ. ಓಕೆ, ಇದೊಂದು ಸಣ್ಣ ಫೀಸ್ ಇದೆ. ಇದು ಬಹುಶಃ ನಿಮಗೆ 100 ಅಥವಾ 200 ರೂಪೀಸ್ ಅಷ್ಟೇ ಆಗುತ್ತೆ. 100ರಿಂದ 200 ರೂಪಾಯಿ ಅಷ್ಟೇ ಫೀಸ್ ಇಲ್ಲಿ ನಿಮಗೆ ತೋರಿಸ್ತೀನಿ. ಬಟ್ ಸ್ಯಾಲ್ರಿ ನೋಡ್ತಾ ಇರ್ಬೋದು 19,000 ಇದು ಪ್ಯೂನ್ಗೆ ಇರುತ್ತೆ. ನೆಕ್ಸ್ಟು ಬೆಳ್ಳಾರಿ, ಇಲ್ಲೇನಪ್ಪ ಅಂದರೆ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ಮುಖಾಂತರ. ವಿದ್ಯಾರ್ಥಿಗಳು ಇಲ್ಲಿ SDA ಅಂದರೆ ಬೇಸ್ಡ್ ಆನ್ ಸೆಕೆಂಡ್ PUC ಆಧಾರದ ಮೇಲೆ ನೀವು ಇದಕ್ಕೆ ಜಾಬ್ನ ಅಪ್ಲೈ ಮಾಡ್ಕೋಬೋದು. ಓಕೆ, ಅದೇ ರೀತಿಯಾಗಿ FDA ಪ್ರಥಮ ದರ್ಜೆ ಸಹಾಯಕರು ಕೂಡ ಇದೆ. ಆಮೇಲೆ ಡ್ರೈವರ್ ಅಂದರೆ ವಾಹನ ಚಾಲಕ ಕೂಡ ಇದೆ. ಓಕೆ, ಆಮೇಲೆ ಕಿರಿಯ ಸೇವಕರು ಅಂತ ಕೂಡ ತಗೋತಾ ಇದ್ದಾರೆ. ಇದಕ್ಕೂ ಕೂಡ ಅರ್ಜಿ ಹಾಕಬೇಕಂದ್ರೆ ನಮಗೆ ಅರ್ಜಿ ಹಾಕಿ ಕೊಡ್ತೀವಿ. ಕಿರಿಯ ಸೇವಕರು ಸುಮಾರು ನಿಮ್ಮ ಬರೀ SSC ಮಾಡಿದ್ರೆ ಸಾಕು. ಓಕೆ, SDAಗೆ ನೀವು ಮಿನಿಮಮ್ ಏನಪ್ಪ ಅಂದರೆ ಸೆಕೆಂಡ್ PUC ಮಾಡಿರಲೇಬೇಕು. ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ 4th ಜಾಬ್ ಬಂದುಬಿಟ್ಟು BPCL ಅಂದರೆ ಭಾರತ್ ಪೆಟ್ರೋಲಿಯಂ ಕೋಆಪರೇಷನ್ ಲಿಮಿಟೆಡ್ ಮುಖಾಂತರ. ಇಲ್ಲೇನಪ್ಪ ಅಂದರೆ ನೀವು ಬರೀ BCom ಮಾಡಿರ್ತೀರ, BSc ಮಾಡಿರ್ತೀರ, ಅಥವಾ ಬರೀ ನೀವು 10th ಮಾಡಿರ್ತೀರ, ಅದು ಕೂಡ ನೀವು ಇಲ್ಲಿ ನೋಡ್ತಾ ಬರೀ 10th ಮಾಡಿದವ್ರು ಯಾವ ರೀತಿ ಜಾಬ್ ಅಪ್ಲೈ ಮಾಡ್ಬೋದು ಅಂದರೆ ಸೆಕ್ರೆಟರಿ ಅಂತ ಕೊಟ್ಟಿದ್ದಾರೆ. ಓಕೆ, ಸ್ವಲ್ಪ ಇಲ್ಲಿ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ 5 years ಅಂತ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಇನ್ನೊಂದು ಬಂದುಬಿಟ್ಟು BSc ಮಾಡಿರ್ತೀರ, BCom ಮಾಡಿರ್ತೀರ, ಅಲ್ಲಿ ನಿಮಗೆ ಜೂನಿಯರ್ ಎಕ್ಸಿಕ್ಯೂಟಿವ್ ಅಂತ ತಗೋತಾ ಇದ್ದಾರೆ. ಓಕೆ, ಸ್ಯಾಲ್ರಿ ಪೇಸ್ಗಳು ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಮಾಸ್ಟರ್ಸ್ ಇನ್ ಹಿಂದಿ ಮಾಡಿದರೆ ಅಸೋಸಿಯೇಟ್ ಎಕ್ಸಿಕ್ಯೂಟಿವ್ ಅಂತ ತಗೋತಾ ಇದ್ದಾರೆ. ಕೆಮಿಸ್ಟ್ರಿಯಲ್ಲಿ ಆಗಿರ್ಬೋದು, ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಮಾಡಿದರೆ ಕೂಡ ತಗೋತಾ ಇದ್ದಾರೆ ಜೂನಿಯರ್ ಎಕ್ಸಿಕ್ಯೂಟಿವ್ ಅಂತ. ಓಕೆ, ಇಷ್ಟೆಲ್ಲ ಆಗಿರುತ್ತೆ. ಯಾರಿಗೂ ಇಂಟ್ರೆಸ್ಟ್ ಇದೆ ತಪ್ಪದೆ ನನಗೆ ವಾಟ್ಸಪ್ಗೆ ಹಾಯ್ ಅಂತ ಕಳಿಸಿ, ನಿಮಗೆ ನಾವು ಅರ್ಜಿ ಹಾಕಿ ಕೊಡ್ತೀವಿ. ಓಕೆ, ಇವನ್ ಕೂಡ ಇದು ಬೆಟರ್ ಇದೆ. ಯಾರು ಪ್ಯೂನ್ಗೆ ಹುದ್ದೆಗೆ ಟ್ರೈ ಮಾಡ್ತಾ ಇರ್ತೀರ ಬೇಸ್ಡ್ ಆನ್ 10th ಮೇಲೆ ಇದು ಫೀಸ್ ಬರೀ 100 ರೂಪೀಸ್ ಆಗುತ್ತೆ 2A 2Bದವ್ರಿಗೆ. ಆಮೇಲೆ ಜನರಲ್ದವ್ರಿಗೆ 200 ರೂಪೀಸ್ ಆಗುತ್ತೆ. ಓಕೆ, SC ST ಅವ್ರಿಗೆ 0 ಫೀಸ್ ಇದೆ. ಆಯಿತಾ? ಇನ್ನೇನೇ ಸಂದೇಹಗಳಿದ್ದರೆ ವಾಟ್ಸಪ್ ನಂಬರ್ ನೋಟ್ ಮಾಡ್ಕೊಳ್ಳಿ. ಇನ್ನೊಮ್ಮೆ 7892575079 ಈ ನಂಬರ್ಗೆ ಹಾಯ್ ಅಂತ ಕಳಿಸಿ ನಾವು ನಿಮಗೆ ಅರ್ಜಿ ಹಾಕಿ ಕೊಡ್ತೀವಿ ಇವಾಗಲೇ. ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.